ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇವತ್ತಿನ ಟಾಪಿಕ್ ಕ್ಯಾಂಡಲ್ ಲವ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್. ಯಾವಾಗ ಫಸ್ಟ್ ಟೈಮ್ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ. ಇನ್ನೇನು ಆಗಸ್ಟ್ ಮಂತ್ ಶುರುವಾಯಿತು, ರಾಖಿ ಹಬ್ಬ, ರಕ್ಷಾಬಂಧನ್ ಶುರುವಾಗ್ತಿದೆ. ಸೊ ಆಲ್ರೆಡಿ ನಾನು ರಾಖಿನ ಸ್ಟಾಕ್ ಮಾಡಿದ್ದೀನಿ. ಟ್ರಿಬಲ್ ಪ್ರೊಟೆಕ್ಷನ್ ರಾಖಿ ಇದು. ಇದರಲ್ಲಿ ಬ್ಲ್ಯಾಕ್ ಟರ್ಮಲೈನ್, ಟೈಗರ್ ಐ, ಹೆಮಟೈಟ್ನ ಯೂಸ್ ಮಾಡಿದ್ದೀನಿ. ಮತ್ತು ಇಲ್ಲಿ ತ್ರಿಶೂಲ್. ಏನಕ್ಕೆ ಅಂದರೆ ಪ್ರೊಟೆಕ್ಷನ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಇದು ಸೂರ್ಯನ ಏರಲ್ಲಿ ಹಾಕಿರೋದ್ರಿಂದ ಪ್ರೊಟೆಕ್ಷನ್ ಸಿಗಲಿ ಅನ್ನೋದಕ್ಕೋಸ್ಕರ ಪ್ರೊಟೆಕ್ಷನ್ ರಾಖಿ ಮಾಡಿದ್ದೀನಿ. ಈ ಸತಿ ನಿಮ್ಮ ಸೆಲೆಬ್ರೇಷನ್ ಜಸ್ಟ್ ಒಂದು ದಾರ ಅಲ್ಲ, ಕಂಪ್ಲೀಟ್ ನಿಮ್ಮ ಬ್ರದರ್ಗೆ ಒಂದು ರಕ್ಷೆಯನ್ನು ನೀಡುವಂತಹ ಈ ಒಂದು ರಾಖಿ ಇದೆ. ಬೇಕಾದವರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಹಾಗೆಯೇ ನೀವೇನಾದರೂ ರಿಟರ್ನ್ ಗಿಫ್ಟ್ಗೆ ಯೋಚನೆ ಮಾಡ್ತಾಯಿದ್ರೆ ನೀವು ರೋಸ್ ಕ್ವಾರ್ಟ್ಸ್ ಬ್ರಾಸ್ಲೆಟ್ ಕೊಡಬಹುದು, ಮೂನ್ ಸ್ಟೋನ್ ಬ್ರಾಸ್ಲೆಟ್ ಕೊಡಬಹುದು, ಸಿಟ್ರಿನ್ ರಿಂಗ್ನ ಕೊಡಬಹುದು. ದೆರ್ ಈಸ್ ಸೋ ಮೆನಿ ಆಪ್ಷನ್ಸ್. ಲೆಟ್ ಅಸ್ ಸ್ಟಾರ್ಟ್ ಲವ್ ರೀಡಿಂಗ್. ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಈ ಒಂದು ರೀಡಿಂಗ್ನ ನೋಡಿ. 9ನೇ ತಾರೀಕು ಆಗಸ್ಟ್ ಆಫ್ಲೈನ್ ಮನಿ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ ಇದೆ. ಇಂಟ್ರೆಸ್ಟ್ ಇರೋರು ಅಟೆಂಡ್ ಆಗಿ ಮತ್ತು ಮನಿ ಮ್ಯಾನಿಫೆಸ್ಟೇಷನ್ನ ನಿಮ್ಮ ಲೈಫಲ್ಲಿ ಶುರು ಮಾಡಿ. ಸೊ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಿದ್ರಲ್ಲ, ಈ ವ್ಯಕ್ತಿಯ ಟ್ರೂ ಡೀಪ್ ಫೀಲಿಂಗ್ಸ್ ಬಗ್ಗೆ ಹೇಳಬೇಕು ಅಂದರೆ ಇತ್ತೀಚೆಗೆ ಅವರು ಆಬ್ಸೆಂಟ್ ಮೈಂಡ್ ಅಂತ ಹೇಳ್ಬೋದು. ಅಂದರೆ ನೀವೇನು ಹೇಳಿರ್ತೀರೋ ಅದನ್ನು ಮರ್ತು ಹೋಗಿರ್ತಾರೆ, ಅಥವಾ ಈಗ ಆಗೋದಿಲ್ಲ ಮುಂದೆ ನೋಡಿದ್ರಾಯ್ತು ಅನ್ನೋ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡುವಂಥದ್ದು. ಸೊ ಇದು ಬರೀ ಇವರೊಬ್ಬರೇ ಮಾಡ್ತಿದ್ದಾರೆ ಅಥವಾ ಈ ಥರ ಬಿಹೇವ್ ಮಾಡ್ತಿದ್ದಾರೆ ಅಂದ ತಕ್ಷಣ ಇವ್ರು ನಿಮ್ಮನ್ನ ಪ್ರೀತಿ ಮಾಡ್ತಿಲ್ಲ ಅಂತ ಅಲ್ಲ. ಮೇ ಬಿ ಅವರ ವರ್ಕ್ ಪ್ರೆಷರಿಂದ ಅಥವಾ ಫ್ಯಾಮಿಲಿ ಪ್ರೆಷರಿಂದ ಈ ಒಂದು ವ್ಯಕ್ತಿ ಈ ರೀತಿ ಬಿಹೇವ್ ಮಾಡ್ತಿರುವಂಥದ್ದು. ಕಂಪ್ಲೀಟ್ಲಿ ಅವ್ರ ಕನಸಲ್ಲಿ, ಅವ್ರ ಮನಸ್ಸಲ್ಲಿ ನೀವೇ ಇರುವಂಥದ್ದು. ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ತುಂಬ ಸತಿ ಇದನ್ನು ಅವ್ರು ನಿಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ಸಹ. ಅನ್ನೋ ಸತಿ ನಿಮಗೆ ಅನಿಸ್ತಾ ಇರುತ್ತೆ ಇಷ್ಟೊಂದು ನಿಜವಾಗ್ಲೂ ಪ್ರೀತಿ ಮಾಡ್ತಾರಾ ಅನ್ನೋವಂಥದ್ದು. ಮುಂಚೆ ನೀವು ಅವ್ರಿಗೆ ಪರಿಚಯ ಆದಾಗ ಅವರಲ್ಲಿ ತುಂಬ ಬ್ಲಾಕೇಜಸ್ ಇತ್ತು. ಓಕೆ, ನೀವು ರೇಖಿ ಹೀಲರ್ ಅಂತೆಲ್ಲ ಹೇಳ್ಬಹುದು ಕೆಲವೊಬ್ಬರು. ಆಗಿಲ್ಲದೆ ಇದ್ರೂ ನಿಮ್ಮಲ್ಲಿ ಆ ಒಂದು ಸೆನ್ಸಿಟಿವ್ ಇದಿದೆ ಗೊತ್ತಾ, ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು, ಅವ್ರ ಪರಿಸ್ಥಿತಿನ ಅನಲೈಸ್ ಮಾಡೋವಂಥದ್ದು, ಅವರ ಬೇಕು ಬೇಡಗಳನ್ನು ನೋಡ್ಕೊಳ್ಳುವಂಥದ್ದು, ಅವ್ರಿಗೆ ಕೊಡೋ ರೆಸ್ಪೆಕ್ಟು, ಇದು ಎಲ್ಲ ಅವರನ್ನು ಒಂದು ಮನುಷ್ಯನನ್ನಾಗಿ ಮಾಡಿರುವಂಥದ್ದು. ಅವರು ಪ್ರೀತಿ ಅನ್ನೋದಕ್ಕಿಂತ ನಿಮ್ಮಿಂದ ಬಹಳ ವಿಷಯಗಳನ್ನು ಕಲ್ತ್ಕೊಂಡಿದ್ದಾರೆ, ಲರ್ನ್ ಮಾಡಿದ್ದಾರೆ. ಇದನ್ನು ನೀವು ಹತ್ರ ಹೇಳಿದರೆ ಸಹ. ಸಿಂಹ ರಾಶಿ, ಮಕರ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ಕುಂಭ ರಾಶಿ, ವೃಶ್ಚಿಕ ರಾಶಿ ಪ್ರೆಸೆಂಟ್ ಇರುವಂಥದ್ದೇ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು. ನೀವೊಂಥರ ಹೆಂಗೆ ಗೊತ್ತಾ, ಈಗ ಅವ್ರ ಮನೇಲಿ ಪ್ರೀತಿನ ಒಪ್ತಾ ಇಲ್ಲ ಅಥವಾ ಅವ್ರ ಮನೇಲಿ ಮದುವೆಗೆ ಒಪ್ತಾ ಇಲ್ಲ ಅಂದ ತಕ್ಷಣ ನೀವು ಒಂಥರ ಸ್ಟಬನ್ ಆಗಿರುವಂಥದ್ದು. ಅವರಿಗೆ ಇಷ್ಟ ಇಲ್ಲ ಅಂದರೆ ನಾನು ಯಾಕೆ ಬಲವಂತ ಮಾಡಲಿ ಅನ್ನೋವಂಥದ್ದು. ನಿಮಗೆ ಗೊತ್ತಾ, ಆ ವ್ಯಕ್ತಿ ನಿಮ್ಮಷ್ಟು ಎಕ್ಸ್ಪ್ರೆಸಿವ್ ಇಲ್ಲ, ನಿಮ್ಮಷ್ಟು ಭಾವನೆಗಳು ಅವ್ರಿಗೆ ಹೊರಗೆ ಹಾಕಕ್ಕೆ ಬರೋದಿಲ್ಲ. ಹಾಗಾಗಿ ಅವರು ಮೇ ಬಿ ಈ ವಿಷಯದಲ್ಲಿ ಸ್ಟಬನ್ ಆಗಿರಬಹುದು. ನೀವು ಇದರಲ್ಲಿ ಆ್ಯಕ್ಷನ್ ತಗೊಂಡಿದ್ದೆ ಆದರೆ, ಅಥವಾ ನೀವು ಅವ್ರ ಮನೆಯವ್ರ ಜೊತೆಗೆ ಮಾತಾಡಿದ್ದೆ ಆದರೆ ಇದೇನು ದೊಡ್ಡ ವಿಷಯ ಅಲ್ಲ, ಆರಾಮಾಗಿ ಸಾಲ್ವ್ ಆಗುತ್ತೆ. ಹಣಕಾಸಿನ ಸಮಸ್ಯೆಯಿಂದ ಆ ವ್ಯಕ್ತಿ ಕೆಲವೊಂದು ಸತಿ ಸಿಟ್ಟು ಕೋಪ ಮಾಡ್ಕೊಳ್ಳೋವಂಥದ್ದಿದೆ. ಮೇ ಬಿ ನೀವು ಅವರಿಗೆ ಸಾಲ ಅಥವಾ ದುಡ್ಡಿನ ಸಹಾಯ ಮಾಡಿರಬಹುದು. ಅದ್ರ ಬಗ್ಗೆ ಅವ್ರು ತುಂಬ ಸತಿ ನಿಮಗೆ ಹೇಳಿದ್ದಾರೆ, ನೀನು ನನಗೆ ತುಂಬ ಹೆಲ್ಪ್ ಮಾಡಿದ್ಯಾ, ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಯು ಅನ್ನೋ ರೀತಿಯಲ್ಲಿ. ಇಲ್ಲಿ ನಿಮಗೆ ಅಥವಾ ಅವರಿಗೆ ಈ ಮೈಗ್ರೇನ್, ತಲೆನೋವು ಅಥವಾ ಸಮಥಿಂಗ್ ರಿಲೇಟೆಡ್ ಟು, ಅಂದರೆ ಮೇಲಿನ 3 ಚಕ್ರ ಅಂದರೆ ಕ್ರೌನ್ ಚಕ್ರ, ಥರ್ಡ್ ಐ ಚಕ್ರ, ಥ್ರೋಟ್ ಚಕ್ರ, ಇದು ಪ್ರಾಬ್ಲಮ್ ಇದೆ. ಒಂದು ಕಮ್ಯುನಿಕೇಷನ್ ಪ್ರಾಬ್ಲಮ್ ಇರಬಹುದು, ಅಥವಾ ನಿಮ್ಮ ವರ್ಕ್ ಪ್ಲೇಸಲ್ಲಿ ನೀವು ತುಂಬ ಬಯಸ್ಕೋತಾ ಇರೋವಂಥದ್ದು, ಮಿಸ್ಟೇಕ್ಸ್ ಮಾಡ್ತಿರುವಂಥದ್ದು ಇರಬಹುದು, ಅಥವಾ ನೀವು ಏನಂತಾರೆ ನಿಮ್ಮ ಪರ್ಸನ್ ಬಗ್ಗೆ ನಿಮಗೆ ಯಾರಾದರೂ ನೆಗೆಟಿವ್ ಹೇಳುವಂಥದ್ದು, ಅಥವಾ ಅವ್ರಿಗೆ ಕೇಳೋ ಕ್ವಶನ್ಸ್ನ
ಅದು ಜಗಳಾಗಿ ಕನ್ವರ್ಟ್ ಆಗುವಂಥದ್ದು. ಬಿಕಾಸ್ ಥ್ರೋಟ್ ಚಕ್ರ ಬ್ಲಾಕ್ ಇದ್ದರೆ ಏನಾಗುತ್ತೆ ಗೊತ್ತಾ, ಚಿಕ್ಕ ಚಿಕ್ಕ ವಿಷಯದಲ್ಲೂ ನಮಗೆ ಜಗಳ ಆಗುವಂಥದ್ದು. ಆ್ಯಂಡ್ ನಿಮಗೆ ಗೊತ್ತಾ, ಈಗ ಹೆಂಗೆ ನಿಮ್ಮ ಡೇ ಟು ಡೇ ಲೈಫಲ್ಲಿ ಕ್ಲೆನ್ಸಿಂಗ್ ನಡೆಯುತ್ತೆ. ಇವಾಗ ಬಾಡಿಗೆ ಸ್ನಾನ ಮಾಡ್ಕೊತೀರ, ಆಮೇಲೆ ಬ್ರಷ್ ಮಾಡ್ತೀರಾ ಟೀತ್ಗೆ, ಆಮೇಲೆ ಹೇರ್ ಸ್ಪಾ ಮಾಡ್ಕೊತೀರ, ಅಥವಾ ಮನೆಯಲ್ಲೇ ಎಣ್ಣೆ ಸ್ನಾನ ಮಾಡ್ತೀರ. ಅದೇ ರೀತಿ ನಿಮ್ಮ ಚಕ್ರಾಸ್ಗೆ ಎವ್ರಿ ಮಂತ್ ಚಕ್ರ ಹೀಲಿಂಗ್ ಅಥವಾ ಚಕ್ರ ಮೆಡಿಟೇಷನ್, ಚಕ್ರ ಕ್ಲೆನ್ಸಿಂಗ್, ಹೀಲಿಂಗ್ ಅಷ್ಟೇ ಇಂಪಾರ್ಟೆಂಟ್. ಇಲ್ಲಾಂದರೆ ಅವೆಲ್ಲ ಸರಿಯಾಗಿ ವರ್ಕ್ ಆಗೋದಿಲ್ಲ. ನಿಮಗೆ ಚಕ್ರ ಮೆಡಿಟೇಷನ್ ಗೊತ್ತಿದ್ದರೆ ಮಾಡ್ಕೊಳ್ಳಿ. ಯಾಕಂದರೆ ಅಪೋಸಿಟ್ ಪರ್ಸನ್ ನಮಗೆ ಯಾವುದೇ ಭಾವನೆಯನ್ನು ತುಂಬಿಸಿದ್ರು, ಅಂದರೆ ಕೋಪ, ದ್ವೇಷ, ಅಸೂಯೆ ಅಥವಾ ರೆಸ್ಪೆಕ್ಟ್ ಕೊಡದೇ ಇರೋವಂಥದ್ದು, ಏನೇ ಭಾವನೆ ಅವ್ರು ತೋರಿಸಿದ್ರು ನಿಮ್ಮ ಚಕ್ರ ಬ್ಯಾಲೆನ್ಸ್ ಇತ್ತು ಅಂದರೆ, ನಿಮ್ಮಲ್ಲಿ ಆ ಒಂದು ಎನರ್ಜಿ ಬ್ಯಾಲೆನ್ಸ್ ಆಗಿತ್ತು ಅಂತಂದರೆ ಯಾರೂ ನಿಮ್ಮನ್ನು ಡಿಸ್ಟರ್ಬ್ ಮಾಡೋಕ್ಕಾಗೋದಿಲ್ಲ, ನೀವು ಡಿಸ್ಟರ್ಬ್ ಆಗೋದಿಲ್ಲ. ಲೆಟರ್ H, Y, C, ಲೆಟರ್ K, S, A, M ಆ್ಯಪ್ಟ್ ಇದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪರ್ಸನ್ ಹೆಸರಲ್ಲಿ ಈ ಲೆಟರ್ ಬರ್ತಿರಬಹುದು. ಯಾವುದೋ ಒಂದು ಡಾಕ್ಯುಮೆಂಟ್ ವಿಷಯವಾಗಿ ಅಥವಾ ಯಾವುದೋ ಒಂದು ಗೌರ್ಮೆಂಟ್ ವಿಷಯಕ್ಕೆ ಸಂಬಂಧಿಸಿರುವಂಥದ್ದು, ಸಮ್ ಡಾಕ್ಯುಮೆಂಟ್ ವಿಷಯಕ್ಕಾಗಿ ನಿಮ್ಮಿಬ್ಬರ ಮಧ್ಯೆ ಜಗಳ ನಡೀತಾ ಇರೋವಂಥದ್ದು, ಅಥವಾ ನೀವೇನಾದರೂ ಗಾಡಿ, ಐ ಮೀನ್ 2 ವೀಲರ್ 4 ವೀಲರ್ ಗಿಫ್ಟಾಗಿ ಕೊಟ್ಟಿರಬಹುದು, ಆ ಡಾಕ್ಯುಮೆಂಟ್ ನಿಮ್ಮ ಹೆಸರಲ್ಲಿರಬಹುದು. ಅಥವಾ ಮನೆ ವಿಚಾರದಲ್ಲಿ ಹೆಸರು, ಸಮಥಿಂಗ್ ರಿಲೇಟೆಡ್ ಟು ಡಾಕ್ಯುಮೆಂಟ್. ಇಲ್ಲಿ ಕೆಲವೊಬ್ಬರು ಲಾಯರ್ ಇದ್ದೀರಾ, ಕೆಲವೊಬ್ಬರು ಗೌರ್ಮೆಂಟ್ ಕೆಲಸದಲ್ಲಿ ಇರೋವಂಥವ್ರು ಇದ್ದೀರಾ. ಇಲ್ಲಿ ಏನಾಗ್ತಿದೆ ಅಂದರೆ ನಿಮ್ಮ ಪ್ರೆಷರಿಂದ ಅಥವಾ ಆ ವ್ಯಕ್ತಿ ಗೌರ್ಮೆಂಟಲ್ಲಿ ಕೆಲಸ ಮಾಡುವಂಥವ್ರು ಇರಬಹುದು, ಅಥವಾ ಅವರು ಲಾಯರ್ ಸಮಥಿಂಗ್. ಯಾಕಂದರೆ ಫಾರ್ಮಲ್ಸ್ ನನಗಿಲ್ಲಿ ಚಾನಲ್ ಆಗ್ತಿರುವಂಥದ್ದು ಆ ಥರ ಅಫಿಷಿಯಲ್ ಆಗಿರೋದ್ರಿಂದ ತುಂಬ ವಿಷಯಗಳನ್ನು ಹೈಡ್ ಮಾಡ್ತಾರೆ ಅವ್ರು ನಿಮ್ಮ ಹತ್ರ. ಓಪನ್ ಅಪ್ ಆಗಿ ಮಾತಾಡೋದಿಲ್ಲ. ಮುಂಚೆಷ್ಟು ಅವ್ರಿಗೆ ಟೈಮ್ ಸಿಗ್ತಾ ಇಲ್ಲ. ಅವ್ರ ಸುತ್ತ ತುಂಬ ಜನ ಇರೋವಂಥದ್ದು ಚಾನಲ್ ಆಗ್ತಿದೆ. ಹಾಗಾಗಿ ನಿಮಗೆ ಕೋಪ ಬರ್ತಿದೆ, ನನಗಿವರು ಟೈಮ್ ಕೊಡ್ತಾ ಇಲ್ಲ, ನನಗೆ ಇವರು ಪ್ರಿಯಾರಿಟಿ ಕೊಡ್ತಾ ಇಲ್ಲ, ಮುಂಚೆ ನಾನೇ ಇವರಿಗೆ ಪ್ರಪಂಚ ಆಗಿದ್ದೆ, ಆದರೆ ಇಷ್ಟು ನೆಗ್ಲೆಕ್ಟ್ ಯಾಕೆ ಮಾಡ್ತಿದ್ದಾರೆ ಅನ್ನುವಂಥದ್ದು ನಿಮಗೆ ತುಂಬ ಕಾಡುವಂಥ ಪ್ರಶ್ನೆ. ಆಮೇಲೆ ಒಂದು ಸತಿ ಅವ್ರು ಹೇಳ್ತಾರೆ, ನೀವು ಮುಂಚೆ ಥರ ಇಲ್ಲ, ಬದಲಾಗಿದೆಯಾ. ಆಮೇಲೆ ನೀವು ಹೇಳ್ತೀರ, ನಾನು ಬದಲಾಗಕ್ಕೆ ನೀವೇ ಕಾರಣ, ನಿಮ್ಮ ಬಿಹೇವಿಯರ್ ಕಾರಣ, ನೀವು ನಡ್ಕೊಂಡಿದ್ದ ರೀತಿ ಆಗಿತ್ತು, ನೀವು ಕೇಳಿದ ಪ್ರಶ್ನೆ ಆಗಿತ್ತು, ನೀವು ನನಗೆ ಈ ಥರ ಹರ್ಟ್ ಮಾಡಿದ್ರಿ, ಅದಕ್ಕೆ ನಾನು ಈ ಥರ ಚೇಂಜ್ ಆದೆ. ತುಂಬ ಆರ್ಗ್ಯುಮೆಂಟ್ ನಡೆಯುವಂಥದ್ದು ನಿಮ್ಮಿಬ್ಬರ ಮಧ್ಯೆ. ಎಷ್ಟೊಂದು ಸತಿ ನಾನು ನಿನ್ನನ್ನು ಬಿಡ್ತೀನಿ, ದೂರ ಹೋಗ್ತೀನಿ ಅಂತ ವ್ಯಕ್ತಿ ಹೇಳಿದ್ದಾರೆ. ಆವಾಗೆಲ್ಲ ನೀವು ಆಣೆ ಪ್ರಾಮಿಸಸ್ನ ಮಾಡ್ಕೊಳ್ಳುವಂಥದ್ದು, ತುಂಬ ಜೋರಾಗಿ ಅಳುವಂಥದ್ದು, ಡ್ರಾಮಾ ಕ್ರಿಯೇಟ್ ಮಾಡುವಂಥದ್ದು ಮಾಡಿದ್ದೀರ. ಆದರೆ ಇವಾಗ ಯು ಆರ್ ಓಕೆ, ಹೇಗಿದೆಯೋ ಹಾಗೆ ನಾನು ಒಪ್ಕೊತೀನಿ, ನಾನೆಲ್ಲದನ್ನು ಬಿಟ್ಟು ಬದುಕಬಲ್ಲೆ ಅನ್ನೋಷ್ಟು ಧೈರ್ಯ ನಿಮ್ಮಲ್ಲಿ ಬಂದಿದೆ. ಆದರೆ ಈಗ ಆ ವ್ಯಕ್ತಿ ರೆಡಿ ಇಲ್ಲ. ಆ ವ್ಯಕ್ತಿ ತುಂಬ ನಿಮ್ಮನ್ನು ಕ್ವಶನ್ ಕೇಳುವಂಥದ್ದು, ಅಥವಾ ನಿಮ್ಗೆ ಹೇಳುವಂಥದ್ದು, ನೀನು ಇವಾಗ ತುಂಬ ಬುದ್ಧಿವಂತೆ ಆಗಿಬಿಟ್ಟಿದ್ಯಾ, ನಿನ್ನ ಲೈಫಲ್ಲಿ ಯಾರೋ ಸಿಕ್ಕಿದ್ದಾರೆ, ಅಥವಾ ನಿನಗೆ ಈಗ ನನ್ನ ಅವಶ್ಯಕತೆ ಇಲ್ಲ, ಸೊ ನಿನ್ನನ್ನು ಯೂಸ್ ಮಾಡಿಕೊಂಡೆ, ಈ ಥರ ಪದ ಬಳಕೆ ಮಾಡ್ತಾ ಇರುವಂಥದ್ದು, ಚುಚ್ಚಿ ಮಾತಾಡುವಂಥದ್ದು. ಆ್ಯಂಡ್ ತುಂಬ ಸತಿ ಅವರು ನಿಮ್ಮ ಪರ್ಸ್ನಲ್ ವಿಷಯಗಳಲ್ಲಿ, ಅಂದರೆ ನೀನು ಒಡವೆ ತಗೊಳ್ಳುವಾಗ ತಗೋಬೇಡ ಅನ್ನೋವಂಥದ್ದು, ಅದೇ ಅವರಿಗೆ ಹಣ ಬೇಕಾದಾಗ ನಿಮ್ಮ ಒಡವೆಯನ್ನೇ ಪ್ಲಡ್ಜ್ ಮಾಡಿರೋವಂಥದ್ದು, ನೀವು ವೆಹಿಕಲ್ ತೊಗೊತೀನಿ ಅಂದಾಗ ಬೇಡ ಅಂದಿರೋದು, ಅವ್ರಿಗೆ ಕಷ್ಟ ಅಂದಾಗ ನೀವೇ ಅವರಿಗೆ ವೆಹಿಕಲ್ನ ಕೊಡಿಸಿರೋವಂಥದ್ದು. ಎಲ್ಲೋ ಒಂದು ಕಡೆ ನಿಮ್ಮನ್ನು ಪ್ರಿಯಾರಿಟಿ ಇಟ್ಕೊಳ್ಳದೆ ಬರೀ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ, ಅವ್ರನ್ನೇ ನೀವು ಪ್ಯಾಂಪರ್ ಮಾಡ್ತಾ, ಅವ್ರ ಜೊತೆಗೇ ನೀವು ಒಂದು ಕಾಂಪ್ರಮೈಸಲ್ಲಿ ಜೀವನ ಹೋಗ್ತಾ ಇದೆ. ಅದಕ್ಕೆ ನಿಮ್ಗೆ ಅನ್ನಿಸ್ತಾ ಇರುತ್ತೆ ತುಂಬ ಒಂಟಿತನ ಕಾಡುವಂಥದ್ದು, ಆಮೇಲೆ ತುಂಬ ಅಳು ಬರುವಂಥದ್ದು, ತುಂಬ ಮಿಸ್ಸಿಂಗ್ ಎನರ್ಜೀಸ್. ಬಿಕಾಸ್ ಹಾರ್ಟ್ ಚಕ್ರ ಬ್ಲಾಕ್ ಇದ್ರೂ ಆ ಥರ ಆಗುತ್ತೆ. ಆ್ಯಂಡ್ ನಿಮಗೆ ಗೊತ್ತಾ, ಜಸ್ಟ್ ಒಂದು ಪ್ರೀತಿ ಮಾಡಿಬಿಟ್ರೆ ಒಂದು ವ್ಯಕ್ತಿ ನನ್ನ ಜೊತೆ ಕೊನೆವರೆಗೂ ಇರ್ತೀನಿ ಅಂತ ಅಂದ ತಕ್ಷಣವೇ ಜೀವನ ನಡೆಯೋದಿಲ್ಲ. ಸೊ ಕೆಲವೊಂದು ಹೀಲಿಂಗ್ಸ್ ನಡಿಬೇಕು. ಯಾರಿಗೆ ಗೊತ್ತು, ನೀವೇನಾದರೂ ಕಾರ್ಮಿಕ್ ಕನೆಕ್ಷನಲ್ಲಿ ಇದ್ದೀರಾ. ಕಾರ್ಮಿಕ್ ಕನೆಕ್ಷನಲ್ಲಿ ಇದ್ದರೆ ನೀವಿಬ್ಬರು ಎಷ್ಟೇ ಒಳ್ಳೆಯವರಾಗಿದ್ರು ಸಿಚುವೇಶನ್ ಹೆಂಗೆ ಬರುತ್ತೆ ಅಂದರೆ ಕಿತ್ತಾಡ್ಕೊಂತಿರೋ ಇರೋ ಥರ, ತಪ್ಪುಗಳು ಮಾಡೋ ಥರ, ಸುಳ್ಳು ಹೇಳೋ ಥರ, ಒಬ್ರಿಗೊಬ್ರು ದ್ವೇಷ ಮಾಡೋ ಥರ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತಾನೆ ಇರುತ್ತೆ. ಸೊ ಫಸ್ಟ್ ಅದನ್ನು ತಿಳ್ಕೊಬೇಕು ನೀವು, ಇದು ಕಾರ್ಮಿಕ
ಅಥವಾ ಹೇಗೆ ಸೋಲ್ಮೇಟ್ ಕನೆಕ್ಷನ್ ಡೆಫಿನೆಟ್ಲಿ ಅದು ತಿಳ್ಕೊಂಡಿದ್ದೆ ಆದರೆ ನಿಮ್ಮ ಪ್ರೀತಿನ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಲವ್ ರೀಡಿಂಗ್. ಐ ಹೋಪ್ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ, ಹೆಲ್ಪ್ಫುಲ್ ಆಗಿದೆ ಅಂತ. ಹಾಗಿದ್ದರೆ ನನ್ನ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.